ಮೊದಲನೇದಾಗಿ ನೋಡ್ತೇವೆ ಈಗ ನಾವು ವಾಟ್ ಈಸ್ ದಿಸ್ ಅಣುಬಾಂಬ್ ಮತ್ತು ಈ ಅಣುಬಾಂಬ್ನ ಕಾರ್ಯಗಳು ಮತ್ತು ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಈ ಅಣುಬಾಂಬ್ ಅಂತಕ್ಕಂಥದ್ದು ಓಪನ್ ಹ್ಯಾಮರ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿದ. ಈ ಓಪನ್ ಹ್ಯಾಮರ್ ಕಂಡುಹಿಡಿದಕ್ಕಂಥ ಈ ಅಣುಬಾಂಬ್ E=mc² ಮೇಲೆ ಕೆಲಸ ಮಾಡ್ತದೆ. ಇದ್ರ ಮೇಲೆ E=mc² ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದರೆ ಆಲ್ಬರ್ಟ್ ಐನ್ಸ್ಟೈನ್. ಇವರು ಈ ಸೂತ್ರದ ಆಧಾರದ ಮೇಲೆ ಓಪನ್ ಹ್ಯಾಮರ್ ಇರ್ತಕ್ಕಂಥ ವಿಜ್ಞಾನಿಯು ಏನು ಕಂಡುಹಿಡಿತಾನಪ್ಪ ಅಂತಂದರೆ ಈ ಅಣುಬಾಂಬ್ ಕಂಡುಹಿಡಿತಾನೆ. ಇತ್ತೀಚಿನ ದಿನಗಳಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಅಣು ಅಸ್ತ್ರವಾಗಿ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಇಡೀ ಪ್ರಪಂಚಕ್ಕೆ ಬಹಳ ನಷ್ಟ ಆಗಬಹುದು. ಕಾರಣ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಅಣುಬಾಂಬ್ನ ಬಳಕೆ ಕೂಡ ಹೆಚ್ಚಾಗ್ತಾ ಹೋಗಿದೆ. ಇಷ್ಟು ದೇಶಗಳು ಈ ಅಣುಬಾಂಬ್ನ ಬಳಸ್ತಾ ಇದ್ದಾರಪ್ಪ ಅಂತಂದರೆ ಇದರಲ್ಲಿ ನಮ್ಮ ಭಾರತವು ಕೂಡ ಒಂದಾಗಿದೆ. ಈ ಅಣು ಅಸ್ತ್ರವನ್ನು ಸಾಮಾನ್ಯವಾಗಿ ಅಣುಬಾಂಬ್ ತಯಾರಿಸುವಾಗ ಯುರೇನಿಯಂ ಅಥವಾ ಇತರೆ ಕೆಮಿಕಲ್ನ ಬಳಸ್ತಾ ಇರ್ತದೆ. ಈ ಯುರೇನಿಯಂ ಅಂತಕ್ಕಂಥದ್ದು ಏನಾಗ್ತಾ ಇರ್ತೈತಪ್ಪ ಅಂತಂದರೆ ಇದು ಒಂದು ವಿಭಜನೆ ಕ್ರಿಯೆಗೆ ಒಳಪಟ್ಟಾಗ ಈ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕಾರ ಕೆಲಸ ಮಾಡಿದಾಗ ಇದೊಂದು ಅತ್ಯಂತ ವಿಷಕಾರಿಯಾಗಿ ಎಲ್ಲರೂ ತುಂಬ ಹರಡುವ ಪವರ್ ಇದರಲ್ಲಿರುತ್ತೆ. ಒಂದು ಎಲೆಕ್ಟ್ರಾನ್ ಅಥವಾ ನ್ಯೂಟ್ರಾನ್ ಇದರಲ್ಲಿ ಕೂಡಿದರೆ ಅವು ವಿಭಜನೆಗೊಂಡಾಗ ಅಲ್ಲಿ ಉಂಟಾಗ್ತಕ್ಕಂಥ ಎನರ್ಜಿ E=mc². ಎಮ್ ಅಂದರೆ ಮಾಸ್, ಸಿ ಅಂದರೆ ಸೆಕೆಂಡ್ ಸ್ಕ್ವೇರ್. ಇಷ್ಟು ಈ mc² ಮೇಲೆ ಕೆಲಸ ಮಾಡ್ತಕ್ಕಂಥ ಈ ಅಣುಬಾಂಬ್ ಇಡೀ ಪ್ರಪಂಚದಲ್ಲಿ ಒಟ್ಟು ಅಣುಬಾಂಬ್ಗಳು ಇಡೀ ಭೂಮಿಯನ್ನು ಸರ್ವನಾಶ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿವೆ. ಈ ಅಣುಬಾಂಬ್ನಿಂದ ನಾವು ಇಂಧನವಾಗಿ ಬಳಸಬಹುದು ಅಥವಾ ಶಸ್ತ್ರವಾಗಿ ಬಳಸಬಹುದು. ಈ ಅಣುಬಾಂಬ್ ಅಂತಕ್ಕಂಥದ್ದು ವಿಸ್ಮಯವಾದ ಸ್ಫೋಟ ಮತ್ತು ಇದನ್ನು ಕಂಡಿರತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದರೆ ಈ ಓಪನ್ ಹ್ಯಾಮರ್. ವಿಲಿಯಂ ಜೋನ್ಸ್ ಮತ್ತು ನೀಲ್ಸ್ ಬೋರ್ ಅವರ ಶಿಷ್ಯ ಅಂದರು. ಇವ್ರು ಯಾರಪ್ಪ ಅಂತಂದರೆ ಈ